ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಒಟ್ಟು 1,15,00,000 ರೂಪಾಯಿ ವೆಚ್ಚದಲ್ಲಿ ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ, ಅಗಸನಪುರ, ಮಾರ್ಕಾಲು, ಹೊನಗಾನಹಳ್ಳಿ, ಲಲ್ಕುಳಿ ಹಾಗೂ ರಾಗಿಬೊಮ್ಮನಹಳ್ಳಿ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕೊರೋನಾದಿಂದಾಗಿ ಕಳೆದ 1 ವರ್ಷದಿಂದ ಅಭಿವೃದ್ಧಿ ಕಾಮಗಾರಿಗಳ ಜಾರಿಗೆ ಹಿನ್ನಡೆ ಉಂಟಾಗಿತ್ತು. ಮುಂದೆ ವೇಗವಾಗಿ ಕಾಮಗಾರಿಗಳನ್ನು ಮುಗಿಸುವ ಮೂಲಕ 1 ವರ್ಷದಲ್ಲಿ ಆದ ಹಿನ್ನಡೆಯನ್ನು ಸರಿಹೋಗಿಸುವುದಾಗಿ ಅವರು ತಿಳಿಸಿದರು. ಭತ್ತ ಖರೀದಿ ಕೇಂದ್ರಗಳ ಮೂಲಕ ರೈತರಿಂದ ಭತ್ತ ಖರೀದಿ ಮಾಡಿರುವ ಸರ್ಕಾರ ಖರೀದಿ ಮಾಡಿ 2 ತಿಂಗಳಾದರೂ ಇನ್ನೂ ಸಹ ಹಣ ಬಿಡುಗಡೆ ಮಾಡದೇ ಇರುವುದು ನಿಜಕ್ಕೂ ನೋವಿನ ಸಂಗತಿ. ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಬೆಲೆ ರೈತರಿಗೆ ಸಕಾಲಕ್ಕೆ ಬೆಳೆಯ ಹಣ ಕೈಗೆ ಸಿಗದೆ ಹೋದ್ರೆ ರೈತ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತಾನೆ. ಕೂಡಲೇ ಸರ್ಕಾರ ಭತ್ತದ ಹಣವನ್ನ ರೈತರಿಗೆ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು. ಸುಮಾರು 1,15,00,000 ರೂಪಾಯಿ ವೆಚ್ಚದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ದನಗೂರು ಹಲಸಹಳ್ಳಿ, ಅಗಸನಪುರ ಗ್ರಾಮ, ಮಾರ್ಕಾಲು, ಕಲ್ಕುಣಿ, ಹೊನಗಾನಹಳ್ಳಿ ಹಾಗೂ ರಾಗಿಬೊಮ್ಮನಹಳ್ಳಿಗಳಲ್ಲಿ ಇಷ್ಟು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಈ ಭಾಗದ